ಸ್ನೇಹಿತರೆ, 5 ಹ್ಯಾಬಿಟ್ಸ್ ಅಥವಾ ಅಭ್ಯಾಸಗಳು. ನೀವು ಈ 5 ಸಣ್ಣ ಅಭ್ಯಾಸಗಳನ್ನು ದಿನಾಲು ಬೆಳೆಸಿಕೊಂಡರೆ ನೀವು ಒಬ್ಬ ಸ್ಪೆಷಲ್ ಅಥವಾ ವಿಶೇಷ ವ್ಯಕ್ತಿಯಾಗಿ ಕಾಣುವಿರಿ. ಹಾಗಾದರೆ ನಿಮಗೆ ತಿಳಿದುಕೊಳ್ಳಬೇಕಾಗಿದೆಯಾ ಆ 5 ಹ್ಯಾಬಿಟ್ಸ್ ಯಾವುವು ಅಂತ? ಈ ವಿಡಿಯೋ ತಪ್ಪದೆ ನೋಡಿ. ನಂಬರ್ 1, ದಿನಾಲು 1 ಗಂಟೆ ಬೆಳಗ್ಗೆ ಬೇಗ ಏಳಿ. ಹೌದು ಸ್ನೇಹಿತರೆ, ನೀವು ಜಗತ್ತು ಏಳುವುದಕ್ಕಿಂತ ಮುಂಚೆ, ಅಂದರೆ 1 ಗಂಟೆ ಮುಂಚೆ ಏಳಿ. ನೀವು ಯಾವಾಗ ಮುಂಜಾನೆ ಬೇಗ ಏಳುವಿರೋ ನೀವು ಜಗತ್ತಿನ ಎಲ್ಲ ಜನರಿಗಿಂತ 1 ಗಂಟೆ ಮುಂದಿರುವಿರಿ. ಈ 1 ಗಂಟೆಯಲ್ಲಿ ನೀವು ನಿಮಗೆ ಬೇಕಾದ ಕೆಲಸ ಕಾರ್ಯಗಳನ್ನು ಬೇಗ ಮುಗಿಸಿಕೊಳ್ಳಬಹುದು. ದಿನಾಲು ಬೇಗ ಏಳುವುದರಿಂದ, ಬೆಳಗಿನ ಕೆಲಸಗಳನ್ನು ಬೇಗ ಮುಗಿಸುವುದರಿಂದ ನಿಮ್ಮಲ್ಲಿ ಆ ದಿನವನ್ನು ಕಳೆಯಲು ಒಂದು ಪಾಸಿಟಿವ್ ಕಾನ್ಫಿಡೆನ್ಸ್ ಬರುತ್ತದೆ. ನಂಬರ್ 2, ದಿನಾಲು ಸ್ವಲ್ಪವಾದರೂ ಏನಾದರೊಂದು ಉತ್ತಮವಾದದನ್ನು ಓದಿ. ಒಳ್ಳೆಯ ಪುಸ್ತಕಗಳನ್ನು, ನ್ಯೂಸ್ ಪೇಪರ್ಗಳಲ್ಲಿನ ಉತ್ತಮ ಆರ್ಟಿಕಲ್ಗಳನ್ನು ಓದಿ. ಪುಸ್ತಕಗಳು ಅಥವಾ ಆರ್ಟಿಕಲ್ಗಳು ವ್ಯಕ್ತಿತ್ವ ವಿಕಸನಕ್ಕೆ, ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಿಸಿರಬಹುದು ಅಥವಾ ಫೈನಾನ್ಸ್ಗೆ ಸಂಬಂಧಿಸಿರಬಹುದು. ಓದುವುದರಿಂದ ನಮಗೆ ಕೇವಲ ಜ್ಞಾನ ಮಾತ್ರ ಸಿಗದೆ ಅದನ್ನು ನಾವು ಸಬ್ಕಾನ್ಶಿಯಸ್ಲಿ ಉಪಯೋಗಿಸಲು ಸಹ ಪ್ರಾರಂಭಿಸುತ್ತೇವೆ. ಆದ್ದರಿಂದ ದಿನಾಲು ಓದುವುದು ಒಂದು ಒಳ್ಳೆಯ ಅಭ್ಯಾಸ. ನಂಬರ್ 3, ಕೇಳಿಸಿಕೊಳ್ಳುವ ಕಲೆಯನ್ನು ಬೆಳೆಸಿಕೊಳ್ಳಿ. ನಾವು ಯಾರಾದರೊಡನೆ ಸಂವಾದ ಅಥವಾ ಮಾತನಾಡುತ್ತಿರುವಾಗ ನಾವು ಅವರ ಮಾತುಗಳಿಗೆ ರಿಪ್ಲೈ ಮಾಡಲು ಕೇಳಿಸಿಕೊಳ್ಳುತ್ತೇವೆ ಹೊರತು ಅವರು ಒಂದು ವಿಷಯದ ಬಗ್ಗೆ ಯಾವ ರೀತಿ ಯೋಚಿಸುತ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ವಿಭಿನ್ನ, ಅವರ ಯೋಚನೆಯೂ ಭಿನ್ನ. ಆದ್ದರಿಂದ ಜನರು ಹೇಗೆ ಯೋಚಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುವುದು ಎಂಬುದು ತುಂಬಾ ಮುಖ್ಯ. ಹೀಗೆ ಮಾಡುವುದರಿಂದ ನೀವು ಜನರ ವಿಶ್ವಾಸ ಗಳಿಸುವಿರಿ. ನಂಬರ್ 4, ದಿನಾಲು ಅರ್ಧ ಗಂಟೆಗಳ ಕಾಲ ಏಕಾಂತದಲ್ಲಿರಿ. ನಾವು ನಮ್ಮ ಜೀವನ ಪೂರ್ತಿ ಏನಾದರೊಂದು ಮಾಡುತ್ತಾ ವೇಳೆ ಕಳೆಯುತ್ತಾ ಇರುತ್ತೇವೆ. ಆದರೆ ಸೋಷಿಯಲ್ ಮೀಡಿಯಾ ನೋಡುತ್ತಾ, ಸ್ನೇಹಿತರ ಜೊತೆ ಹರಟೆ ಹೊಡೆಯುತ್ತಾ, ಟಿವಿ ನೋಡುತ್ತಾ ಹೀಗೆ ಮಾಡಿದರೆ ನಮಗೆ ನಮ್ಮ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಯಾವಾಗ ನೀವು ದಿನದ ಕೆಲವು ವೇಳೆ ನಿಮಗೋಸ್ಕರ ಮೀಸಲಿಡುತ್ತೀರೋ ಆಗ ನಿಮಗೆ ನಿಮ್ಮ ಭಾವನೆಗಳನ್ನು ಅರಿಯಲು ಸಾಧ್ಯ, ನಿಮ್ಮ ಫ್ಯೂಚರ್ ಪ್ಲಾನ್ಗಳ ಬಗ್ಗೆ ಅರಿಯಲು ಸಾಧ್ಯ, ನಿಮಗೆ ಉಂಟಾಗುವ ಖುಷಿ ದುಃಖಗಳ ಹಿಂದಿನ ಕಾರಣವನ್ನು ಅರಿಯಲು ಸಾಧ್ಯ. ಹೀಗಾಗಿ ದಿನದ ಕೆಲವು ವೇಳೆ ನಿಮಗೋಸ್ಕರ ಕಳೆಯಿರಿ. ನಂಬರ್ 5, ಯಾವುದಕ್ಕೂ ಅಟ್ಯಾಚ್ ಆಗಬೇಡಿ. ಅಂದರೆ ನೀವು ಯಾವುದೇ ಸಿಚುವೇಶನ್ಗಳಿಗೆ, ವ್ಯಕ್ತಿಗಳಿಗೆ ಅಟ್ಯಾಚ್ ಆಗುವುದನ್ನು ಕಡಿಮೆ ಮಾಡಿ. ಇಂದಿನ ಸ್ಟ್ರೆಸ್ಫುಲ್ ಲೈಫ್ನಲ್ಲಿ ನಾವು ಪ್ರತಿ ವಿಷಯಕ್ಕೂ ಸ್ಟ್ರೆಸ್ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಜೀವನದಲ್ಲಿ ಎಂಥ ಸ್ಥಿತಿಯು ಬರಲಿ ಅದು ಹೋಗೇ ಹೋಗುತ್ತದೆ ಎಂದು ತಿಳಿದು ಯಾವುದರ ಬಗ್ಗೆಯೂ ಹೆಚ್ಚು ತಲೆ ಕೆಡಿಸಿಕೊಳ್ಳದಿರುವುದೇ ಒಂದು ಉತ್ತಮ ಹವ್ಯಾಸವಾಗಿದೆ.